ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರೇಣುಕಾಪುರ ಗ್ರಾಮದಲ್ಲಿ ಸರಕಾರಿ ಗೋಮಾಳ ಜಮೀನಿನಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ನಡೆಸಲಾಗುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಸಾರ್ವಜನಿಕರಿಂದ ಬಂದ ಅದಕ್ಕಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ. ನಮಗೆ ಅನುಕೂಲ, ದಾರಿಗೆ ಅನುಕೂಲ ಆಗಲಿ, ನಮಗೂ ನೀರಿಗೆ ಅನುಕೂಲ ಆಗಲಿ. ಅದು ಇಲ್ಲಿಲ್ಲ ಮತ್ತು ಬೇರೆ ಕಡೆ ಆಗ್ತಾರೆ ಅವರು. ಬಂದ್ರೆ ಒಂದು ಸಲ ಮಾತಾಡಿ ಎರಡು ಸಮಾಚಾರ ಪರ್ಮಿಷನ್ ತಳಿ ಮಾಡಿ ನಮ್ಮ ಈ ರೇಣುಕಾಪುರದಿಂದ ಬಸಾಪುರಕ್ಕೆ ಒಂದು ಶಾಂಕ್ಷನ್ ಯಾರು ಒಬ್ರು ಮಾತಾಡ್ರಿ. ರೇಣುಕಾಪುರದ ತೋಟಗಳಿಗೆ ಹೋಗುವಂಥದ್ದು ಒಂದು ರೋಡು ಶಾಂಕ್ಷನ್ ಆಗಿದೆ. ಈಗ ಅದು ಸುಮಾರು ಒಂದು 50 ವರ್ಷಗಳಿಂದ ಅಲ್ಲಿ ಇವ್ರಿಗೇನು ಆ ತೋಟದಲ್ಲಿ ಸುಮಾರು ಒಂದು 50 ತೋಟಗಳರು ಅಲ್ಲಿ ಏನಾದರೂ ಈ ಮಳೆ ಬಂದು ನೀರು ನಿಂತರೆ ಅಲ್ಲಿ ಓಡಾಡಕ್ಕಂಥದ್ದು ಜಾಗ ಇಲ್ಲ. ಆದ್ರಿಂದ ಇವತ್ತು ಅಲ್ಲಿ ಆ ಒಂದು ರೋಡು ಶಾಂಕ್ಷನ್ ಆಗಿದೆ. ಇವರು ನಮ್ಮ NY ಗೋಪಾಲಕೃಷ್ಣ ಸಾಹೇಬ್ರಿಗೆ ಇವರು ನಮ್ಮ ರೈತರೆಲ್ಲ ಹೋಗಿ ಅವರೆಲ್ಲ ಅವ್ರಿಗೆ ಕೇಳ್ಕೊಂಡಾಗ ಒಂದು ರೋಡ್ ಹಾಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಏನಾಗಿದೆ ಅಂದ್ರೆ ಆ ರೋಡ್ ಮಾಡ್ಬೇಕಾದ್ರೆ ಅಲ್ಲಿ ಆ ರೋಡ್ಗೆ ಆಗಕ್ಕೆ ಅಲ್ಲಿ ಒಂದು ಗೋಮಾಳ ಇದೆ. ಆ ಗೋಮಾಳದಲ್ಲಿ ಇವರು ನಮ್ಮ ರೈತರೆಲ್ಲ ಹೇಳಿದಾರೆ ಅದನ್ನ ಎತ್ತಿದ್ರೆ ನೀರು ನಿಲ್ತವೆ, ಆ ರೋಡಿಗೆ ಮಣ್ಣು ಎತ್ತೋದಕ್ಕೆ ಇದು ಮಾಡ್ತವ್ರೆ. ಅದು ಯಾರು ಅಬ್ಜೆಕ್ಷನ್ ಮಾಡಿದಾರೆ ಅಂತ ಹೇಳಿ ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಇದು ಮಾಡಿ ಅವರು ಪಾಪ ಅವ್ರು ಆ ಕಂಪ್ಲೇಂಟ್ ಬಂದಿರೋದಕ್ಕೆ ಅದನ್ನ ನಿಲ್ಸಿದ್ದಾರೆ. ಅದಕ್ಕಾಗಿ ನಮ್ಮ ಈ ಊರಿನ ಮುಖಂಡರು ಎಲ್ಲಾ ರೇಣುಕಾಪುರದಲ್ಲಿರೋಂಥ ಎಲ್ಲಾ ಜನಾಂಗದ ಮುಖಂಡರು ಇವತ್ತು ಇಲ್ಲಿ ನಮ್ಮ ತಹಸೀಲ್ದಾರ್ ಹತ್ರ ಬಂದು ಅದು ನಮ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಡಿ ಇದನ್ನ ಅಂತ ಹೇಳಿ ಅದಕ್ಕಾಗಿ ನಮ್ಮ ಎಲ್ಲ ಊರಿನ ಮುಖಂಡರೆಲ್ಲ ಬಂದಿದ್ದಾರೆ. ಇಲ್ಲ ತಳಕೋಬಳಿ ರೇಣುಕಾಪುರದ ಸರ್ವೆ ನಂಬರ್ 43ರಲ್ಲಿ ಗೋಮಾಳ ಜಮೀನಲ್ಲಿ ಮಣ್ಣು ಹೊಡಿತಾರೆ ಅಂತ ವಿಷಯ ಬಂದಿದ ತಕ್ಷಣ ನಿನ್ನೆ ಹೋಗಿ ನಿಲ್ಲಿಸಿದ್ವಿ. ಈಗ ಇವರೆಲ್ಲ ಬಂದು ನಮಗೆ ಪರ್ಮಿಷನ್ ಕೊಡ್ರಿ ಅಂತಾರೆ. ಗೋಮಾಳದಲ್ಲಿ ಪರ್ಮಿಷನ್ ಕೊಡೋಕ್ಕೆ ನಮಗೆ ಅಧಿಕಾರ ಇಲ್ಲ. ಅದಕ್ಕೆ ನಾನು ಅವ್ರಿಗೆ ಏನು ಹೇಳ್ತಾ ಇದ್ದೀನಿ, ಸಂಬಂಧಪಟ್ಟ ಇಲಾಖೆಯಿಂದ ತಾವು ಪರ್ಮಿಷನ್ ತಗೊಂಡು ಮಾಡಿ ಅಲ್ಲಿವರೆಗೂ ಮಾಡಬಾರ್ದು ಅಂತ ನಾನು ಅದನ್ನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಮತ್ತೆ ನಿಲ್ಸಿರಿ ನಾವು ಮಾಡಬೇಡ್ರಿ ಅಂತ. ವಿಷಯ ಇಷ್ಟಿದೆ. ಅವ್ರು ಗ್ರಾಮಸ್ಥರೆಲ್ಲ ಬಂದು ಏನು ಹೇಳ್ತಿದ್ದಾರೆ, ಊರಿಗೆ ಅನುಕೂಲ ಆಗುತ್ತೆ, ರೋಡ್ ಆಗ್ತಾ ಇದೆ, ಮಕ್ಕಳಿಗೆ ಅಡ್ಡಾಡೋಕ್ಕೆ ರೋಡ್ ಬೇಕು, ಹೊಲಗಳಿಗೆ ಅಡ್ಡಾಡೋಕ್ಕೆ ರೋಡ್ ಬೇಕು, ತೋಟಗಳಿಗೆ ಅಡ್ಡಾಡೋಕ್ಕೆ ರೋಡ್ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಕೇಳ್ತಿರೋ ಸರಿ, ಬಟ್ ಕಾನೂನಲ್ಲಿ ಅವಕಾಶ ಇಲ್ಲ ಗೋಮಾಳದಲ್ಲಿ ಕೊಡೋಕ್ಕೆ. ಅದಕ್ಕೆ ನಾವು ಪರ್ಮಿಷನ್ ಯಾರು ಕೊಡ್ಬೇಕು ಸರ್? ಅದಕ್ಕೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವ್ರು. ಇನ್ನೊಂದು ಮಾತು ಹೇಳ್ಬೇಕು ಅಂದರೆ ಗೋಮಾಳದಲ್ಲಿ ಪರ್ಮಿಷನ್ ಕೊಡೋದು ಕಷ್ಟನೇ. ಯಾಕೆ ಅಂದರೆ ಅದನ್ನು ಮತ್ತೆ ಸರ್ಕಾರದ ಲೆವೆಲಿಗೆ ಹೋಗ್ಬೇಕು. ಗೋಮಾಳದಲ್ಲಿ ಮಣ್ಣು ಏನೇ ತೆಗಿತೀರಾ ಅಂದ್ರೂ ಇಲ್ಲಿ DC ಕೊಡಲ್ಲ, ನಾನು ಕೊಡಲ್ಲ. ಮೈನ್ಸ್ ಆ್ಯಂಡ್ ಜಿಯಾಲಜಿ ಸರ್ಕಾರಿ ಜಮೀನಲ್ಲಿ ಕೊಡೋಕ್ಕೆ ಸದ್ಯಕ್ಕೆ ಅಧಿಕಾರ ಇಲ್ಲ. ಎಲ್ಲರೂ ಕಳ್ತನ ಮಾಡ್ತಾರೆ, ಸಿಕ್ಕಿದ್ದಂಗೆ ಕಳ್ಳ. ನಾನು ಕಲಿತೀನಿ, ನೀನು ಕಲಿತೀವಿ, ಎಲ್ಲರೂ ಕಲಿತಿರ್ತೀವಿ.